ನಮ್ಮ ರಾಜಗೋಪಾಲಣ್ಣವರು ಪಾಪ ನೋಡಿದ್ರೆ ಬಹಳ ಚೆನ್ನಾಗಿ ಇನ್ನು ಚಿಕ್ಕ ವಯಸ್ಸಿನ ಕಾಣ್ತಾ ಇದ್ದಾರೆ. ಮಾನವನ ಕೆಟ್ಟ ಅಭ್ಯಾಸದಿಂದ ಹೌದು ಮರಣ ಶೀಘ್ರದಲ್ಲಿ ಒದಗಿ ಬರುವುದು. ಕುಳಿತುಕೊಳ್ಳಿ, ಒಂದ್ಗಡೆ ಕುಳಿತುಕೊಳ್ಳಿ. ಅವನು ಎಲ್ಲಿ ರಾಕೇಶ್ ಕುಳಿತುಕೊಳ್ಳಿ. ಅಭ್ಯಾಸದಿಂದ ಮಾನವನಿಗೆ ಮರಣ ಶೀಘ್ರ ಒದಗಿ ಬರುವುದು. ಯಾಕಂದ್ರೆ ಅಯ್ಯೋ ಲಿವರ್ ಕ್ಯಾನ್ಸರ್ ಇತ್ತು, ಮತ್ತೆ ಬ್ಲಡ್ ಕ್ಯಾನ್ಸರ್ ಇತ್ತು ಅಂತ ಹೇಳ್ತಾರೆ. ಕುಡಿದವ್ರಿಗೆ ಲಿವರ್ ಬ್ಲಡ್ ಕ್ಯಾನ್ಸರ್ ಬರ್ತದೆ, ಲಿವರ್ ಕ್ಯಾನ್ಸರ್ ಬರ್ತದೆ ಅಂತ ಹೇಳ್ತಾರೆ. ಲೇಡೀಸ್ ಗಳು ಬರ್ತದಲ್ಲ, ಹಾಗಾದ್ರೆ ಅವ್ರೇನು ಕುಡಿತಾ ಇದ್ರು. ಅದಕ್ಕೆ ಆ ಭಗವಂತ ಇದ್ದಾರಲ್ಲ, ಅವನು ನಮಗೆ ಇಷ್ಟು ವಯಸ್ಸು ಇಲ್ಲಿ ಇರ್ಬೇಕು ಅಂತ ಅವನು ಆಜ್ಞೆ ಮಾಡಿರ್ತಾನೆ. ಅದ್ರ ಮೇಲೆ ನಾವೇನಾದ್ರೂ ಹಣೆ ಬರಹವನ್ನ ನಾವು ಯಾರು ಬದಲಾಯಿಸಕ್ಕಾಗಲ್ಲ, ಏನ್ ಮಾಡಕ್ಕಾಗಲ್ಲ. ಈಗ ಹೇಳದ ಮೇಲೆ ಇಲ್ಲಿ ಬಸ್ ಸ್ಟಾಪ್ ಇದ್ರೆ ಇಲ್ಲೇ ನಿಲ್ಲಿಸ್ಬೇಕು, ಅಲ್ಲಿ ಮುಂದೆ ಸರ್. ಅದಕ್ಕೆ ಮಾನವನ ಜನ್ಮ ನೀರ್ ಮೇಲೆ ಗುಳ್ಳೆ ಇದ್ದಾಗೆ ನೋಡಿ. ಪಾಪ ಇವತ್ತು ಅವರು ಕಣ್ಣು ಮರೆ ಕೊಟ್ಟರು. ಕಣ್ಣಿಗೆ ಮರೆಯಾಗಿ ಹೋದ್ಮೇಲೆ ಅವ್ರ ಮಡದಿ ಪಾಪ ಹೇಳ್ತಾರೆ, ಅಯ್ಯೋ ಕುಟ್ಟಾಗಲಿ ಕುಡಲಾಗಲಿ ಎಡ್ಡನಾಗಲಿ ಎಡವನಾಗಲಿ ನನ್ನ ಗಂಡ ನನ್ನ ಹತ್ರ ಇದ್ರೆ ನನಗೆ ಎಷ್ಟೋ ಬಲ ಇರ್ತಿತ್ತು. ಇವತ್ತು ನನ್ನ ಬಿಟ್ಬಿಟ್ಟು ಹೊಟ್ಟೋದ್ರಲ್ಲ ಅಂತ ಅವ್ರ ಮಕ್ಕಳು ಹೇಳ್ತಾರೆ, ನಮ್ಮ ಅಪ್ಪ ನನ್ನ ತಪ್ಪಲಿ ಮಾಡಿಬಿಟ್ಟು ಹೊಟ್ಟೋದ್ರಲ್ಲ ಅಂತ. ಅದಕ್ಕೆ ಭಗವಂತ ರಾಜಗೋಪಾಲಣ್ಣವ್ರು ಹೋದಂತ ಮೇಲೆ ಅವ್ರ ಹೆಂಡತಿ ಮಕ್ಕಳಿಗೆ ಕಿಚ್ಚನ್ನು ಕಳ್ಕೊಳ್ಳೋದು ಅಂತ ಸತ್ಯನ ಕೊಟ್ಟು ಕಾಪಾಡಲಿ, ಭಗವಂತ ಆಯುಷ್ಯ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಅವ್ರ ಮೇಲೆ ಒಂದು ದುಃಖದ ಗೀತೆಯನ್ನು ಆಡೋಣ. ಯಾಕಂದ್ರೆ ಅವರು ಯಾವ್ದೋ ಡೆಲ್ಲಿಗೋ ಲಕ್ನೋ ಚಂಡೀಗಢಿಗೋ ಎಲ್ಲಾರು ಹೋಗಿದ್ದಿದ್ರೆ ನಮ್ಮ ಅಪ್ಪ ಬರ್ತಾರೆ ಅಂತ ನಿಮ್ ಜೊತೆ ನಾವು ಕಾಯ್ಕೊಂಡು ಇರ್ಬೋದಾಗಿತ್ತು. ಆದ್ರೆ ಅವರು ಯಾರು ಬರಲಾರದ ಆ ಊರಿಗೆ ತೆರಳಿದ್ದಾರೆ. ಈ ಊರು, ಈ ಮನೆ ಇರಗಂಟೆ, ಈ ಮನೆ ನಂದು, ಡಬಲ್ ಸೈಡ್ ನಂದು, 3 ಫ್ಲೋರ್ ಮನನು ನಂದು, ಇದ್ರಲ್ಲಿದೆ ಲಕ್ಷ್ಮಮ್ಮನ ಪಕ್ಕದ ಬಿಲ್ಡಿಂಗು ಅದು ನಂದು 5 ಫ್ಲೋರ್ ಅಂತ ಹೇಳ್ತಾರೆ. ಮನೆ ಯಾವ್ದು ಎಲ್ಲಿದೆ ಮನೆ ಅಲ್ಲಿದೆ. ನಮ್ಮ ಮನೆ ಇಲ್ಲಿ ಬಂದಿರುವುದು ಎಲ್ಲ ಬರೀ ಸುಮ್ಮನೆ ಇರುವ ತನಕ ಒಳ್ಳೆಯವರ ಸಂಘವನ್ನ ಸೇರಿ ಒಳ್ಳೆ ಬುದ್ಧಿ ಕಲ್ತು ಒಳ್ಳೆ ನಡೆ ಕಲ್ತು ಮಾನವನ ಜನ್ಮ ಅವರು ಸ್ವಂತ ಊರು ಹೋಗ್ಬೇಕಂತೆ. ಈ ಊರು ಯಾರಿಗೂ ಸುಸ್ಥಿರವಿಲ್ಲ. ಅದಕ್ಕೆ ಹೇಳ್ತಾರೆ, ವಿಧಿಯಾಟವು ಮುಗಿದ